ರೈತರಿಗೆ ಅನ್ಯಾಯ ಮಾಡುತ್ತಿರುವ ವಿಮಾ ಕಂಪನಿಗೆ ಇಂದು ಇವತ್ತು ಈ ಮನವಿ ಕೊಡುವ ಕಾರಣ ಏನಂದರೆ ಇವತ್ತು ನನ್ನ ಮಾರ್ಗದರ್ಶಿಗಳಾದ ಲೋಕನಾಥ್ ಹಂಸೂರ್ ಅವರು ಹಾಗೂ ಇನ್ನೊಬ್ಬ ನನ್ನ ಹಿರಿಯರಾದ ಶಂಕರಣ್ಣ ಅಂಬ್ಲಿ ಅವರು, ಭರಮಪ್ಪ ಅವರು ಹಾಗೂ ಬಸಣ್ಣವರು, ಇನ್ನೂ ಇತರ ಎಲ್ಲ ರೈತ ಮುಖಂಡರಿಗೆ ನನ್ನ ನಮಸ್ಕರಿಸಿ ಇವತ್ತೇ ಮನವಿ ಕೊಡುವ ಕಾರಣ ಏನಂದ್ರೆ ಇವತ್ತೇ ನಮ್ಮ ರೈತರಿಗೆ ಯಾವ ಥರ ಮೋಸ ಆಗುತ್ತದೆ ಅಂದ್ರೆ ಈಗಾಗಲೇ ಹೆಸರಿಗೆ ಕೆಲವೊಂದಿಷ್ಟು ಮಂದಿಗೆ ಪರಿಹಾರ ಬಂದಿರ್ತದೆ ಹೆಸರು ಬೆಳೆಗೆ ಮಾತ್ರ. ಆದ್ರೆ ಗೋಂಜಾಳ ಬೆಳೆಯಲ್ಲಿ ಇವತ್ತು ಬೀಜ ಒಂದು ಸುಮಾರು ಬೀಜ ಕೊಟ್ಟು ರೈತರಿಗೆ ಮೋಸ ಮಾಡಿದ ಕಂಪನಿ ಒಂದು ಥರ, ಅದು ಒಂಥರ ರೈತರಿಗೆ ಹೊಡೆತ. ಗೋಂಜಾಳಕ್ಕೆ ಪರಿಹಾರ ಬಂದಿರೋದಿಲ್ಲ. ಆಮ್ಯಾಗ GPS ನಲ್ಲಿ ಸಾಕಷ್ಟು ತಾರತಮ್ಯ ಮಾಡಿರ್ತಾರ. ಇವತ್ತು ಈ ಗೋಂಜಾಳ ಕಂಪನಿ ನೋಡ್ರಿ, ಅಡ್ವಾಂಟ್ ಅನ್ನೋದು ಒಂದು 21 ರೂಪಾಯಿ ಒಂದು 3 kg ಬೀಜ ಇದೆ. ಇವತ್ತು ಈ 3 kg ಬೀಜ ಕೊಟ್ಟು ರೈತರಿಗೆ ಯಾವ ಥರ ಮೋಸ ಮಾಡ್ಯಾರ ಅಂದ್ರೆ ಇವತ್ತು ಅವ್ರಿಗೆ 4 ಚೀಲ ಇಳುವರಿನೂ ಬರಲಂತ ಪರಿಸ್ಥಿತಿ ಒಳಗೈತಿ. 4 ಚೀಲ ಇಳುವರಿ ಬರುವಂಗಿಲ್ಲ. ಇವತ್ತು ಅಡ್ವಾಂಟ್ ಕಂಪನಿ ಅಂದ್ರೆ ಒಂದು ದೊಡ್ಡ ಕಂಪನಿ. ಒಳ್ಳೆ ರೈತರಿಗೆ ಯಾವ ಥರ ಅವರು ಬೋಗಸ್ ಮಾತು ಹೇಳ್ಯಾರ ಅಂದ್ರೆ ತಿಂಗಳ 1.5 ತಿಂಗಳದಿದ್ದ ಇಲ್ಲ, ನಿಮಗೆ ಯಾರ ರೈತರ ಮುಂದೆ ಏನು ಹೇಳಬೇಡ್ರಿ, ಯಾರ ಮುಂದೆ ಏನು ಹೇಳಬೇಡ್ರಿ, ನಿಮಗೆ ಪರಿಹಾರ ಕೊಡ್ತೇವೆ. ಆಮ್ಯಾಗ ಅಂಗಡಿಕಾರಿಗೆ ಹೋಗಿ ಅಲ್ಲಿ ಬಿಲ್ ಕೊಡಬೇಡ್ರಿ, ರೈತರು ಕೇಳಿದ್ರೆ ಬಿಲ್ ಕೊಡಬೇಡ್ರಿ, ಕೃಷಿ ಇಲಾಖೆದಾಗ ಹೋಗಿ ನೀವು ಕಂಪ್ಲೇಂಟ್ ತಗೋಬೇಡ್ರಿ. ಈ ಥರ ಒಂದು ರೈತರಿಗೆ ಮೋಸ ಮಾಡಿ ಹೊಳ್ಳಿ ಕೆಲವೊಂದು ಅಂಗಡಿಕೆಯರು ರೈತರಿಗೆ ಧಮಕಿ ಹಾಕುವ ಮಾತಾಡ್ತಾರ. ನೀವು ಕಂಪ್ಲೇಂಟ್ ಮಾಡಿದ್ರೆ ಮತ್ತು ನೀವು ಭಾಳ ವಾಚ್ಯಕತ್ತೆ, ನಿಮಗೆ ನೀವು ಏನು ಮಾಡಕ್ಕೆ ಹೋಗ್ಬೇಡ್ರಿ, ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ಇಂಥ ಒಂದು ಅಡ್ವಾಂಟ್ ಕಂಪ್ನಿ ಅನ್ನೋದು, ಈ ಕಂಪ್ನಿಯನ್ನು ಕೂಡಲೇ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಪೂರ್ಣ ಬ್ಯಾನ್ ಮಾಡಬೇಕು. ಇವತ್ತು ಇವರು ಬ್ಯಾನ್ ಮಾಡಲಿಲ್ಲ ಅಂದ್ರೆ ಇನ್ನೂ ಸಾವಿರಾರು ರೈತರು ಹಾಳು ಮಾಡ್ತಾರೆ. ಇವರು ಇಂಥ ನಮಗೆ ಈ ಹೊಂತ ಹೊಲಸು ಕಂಪ್ನಿಗಳು ಇನ್ನು ತರಬಾರ್ದು. ಇವತ್ತು ನಾವು ರೈತರನ್ನು ಎಚ್ಚೆತ್ಕೊಳ್ಬೇಕು. ಇವತ್ತು ನಾವು ಅವ್ರು ಹೇಳಿದಂತಷ್ಟು ರೊಕ್ಕ ಕೊಟ್ಟು ನಾವು ಇಂಥ ಬೀಜ ತಗೊಂಡು ಹಾಕಿ ಕಾರಣ ನಾವು ಹಿಂಗೆ ಹಾಳಾಗುತ್ತೇವೆ. ಬೀಜದ ಕಂಪ್ನಿಗಳು ಶ್ರೀಮಂತರಾಗ ಕುಂತಾರ, ಬೀಜ ಮಾರುವವರು ಶ್ರೀಮಂತರಾಗ ಕುಂತಾರ, ರೈತರು ಇವನು ಬೆಳೆಯುವಂತಾರೆ ಹಾಳಾಗುತ್ತೇವೆ. ಇಂಥ ಪರಿಸ್ಥಿತಿ ಒಳಗೆ ರೈತರ ಹಣೆಬಾರ್ ಹಿಂಗಾಗೈತಿ. ಅದಕ್ಕೆ ಕೂಡಲೇ ರಾಜ್ಯ ಸರ್ಕಾರ ಒಂದು ಇಂಥ ಹಾಳಾದ ರೈತರು ಏನು ಕಂಪ್ಲೇಂಟ್ ಮಾಡ್ಯಾರಲ್ಲ, ಆ ರೈತರಿಗೆ ಒಂದು ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಿಸಿ ಕೂಡಲೇ ಅಡ್ವಾಂಟ್ ಕಂಪ್ನಿ ಅನ್ನೋದು ಬ್ಯಾನ್ ಮಾಡ್ಬೇಕಂತೇಳಿ ಇವತ್ತು ತಮ್ಮ ಪತ್ರಕರ್ತರ ಮೂಲಕ ಆಗಲಿ ನಮ್ಮ ಮನವಿ ಮೂಲಕ ಆಗಲಿ ನಾ ಕೇಳ್ಕೊಂಡು 2 ಮಾತನ್ನು ಮುಗಿಸ್ತೀನಿ. ರೈತರ ಹೋರಾಟಕ್ಕೆ, ಬೆಳೆ ವಿಮೆ ಕಂಪನಿಗೆ, ರೈತರಿಗೆ ಅನ್ಯಾಯ ಮಾಡುತ್ತಿರುವ ಬೆಳೆ ವಿಮೆ ಕಂಪನಿಗೆ, ಬೆಳೆ ವಿಮೆ ಪರಿಹಾರ ನೀಡಿದ ಸರ್ಕಾರಕ್ಕೆ, ರೈತರಿಗೆ ಮೋಸ ಮಾಡುತ್ತಿರುವ ಸರ್ಕಾರಕ್ಕೆ ರೈತರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಓ ಭಾರತ್ ಮಾತಾಕಿ ಜೋಳದ ಅಡ್ವಾಂಟ್ ಕಂಪನಿಗೆ, ಗೋವಿನ ಜೋಳದ ಅಡ್ವಾಂಟ್ ಕಂಪನಿಗೆ, ಒಂದು ಸುಮಾರು ಬೀಜ ಕೊಟ್ಟ ಅಡ್ವಾಂಟ್ ಕಂಪನಿಗೆ, ಸುಮಾರು ಬೀಜ ಕೊಟ್ಟ ರೈತರಿಗೆ ಮೋಸ ಮಾಡುತ್ತಿರುವ ಅಡ್ವಾಂಟ್ ಕಂಪನಿಗೆ